गुरुर्ब्रह्मा गुरुर्विष्णु गुरुर्देवो महेश्वरा। ಎದ್ನೇನೆ ಅವನು ಇನ್ನು ಜವಾಬ್ದಾರಿ ಅನ್ನೋದೇ ಬಂದಿಲ್ಲ ಅವನಿಗೆ. ಯಾವಾಗಲೂ ಮನೇಲಿ ಬಿದ್ದಿರ್ತಾನೆ ದಂಡ್ಪಿಂಡ್ಗಳೆಲ್ಲ. ಸುಮ್ನೆ ಯಾಕ್ರಿ ಅವನ್ ಬೈತೀರಾ? ಕೆಲಸ ಸಿಗದೆ ಇದ್ರೆ ಅವನ್ ತಾನೇ ಏನ್ ಮಾಡ್ತಾನೆ? ಇಂಟರ್ವ್ಯೂಗೆ ಅಂತ 100 ಇಸ್ಕೊಂಡು ಅವಾಗ ಅಲಿತಾ ಇರ್ತಾನೆ. ಅಪ್ಪ ನಂಗೆ 200 ರೂಪಾಯಿ ಬೇಕಾಗುತ್ತೆ. ಏನು ಇನ್ನೊಂದು ಇಂಟರ್ವ್ಯೂನಾ? ಹೌದಪ್ಪ, ನನ್ನ ರೆಸ್ಯೂಮ್ನ ಡಿಟಿಪಿ ಮಾಡ್ತಾರೆ. ಅದಕ್ಕೆ ಯಾಕೆ 200 ರೂಪಾಯಿ? ಬಸ್ ಏನಾದರೂ ಮಿಸ್ ಆದರೆ ಆಟೋದಲ್ಲಿ ಹೋಗೋಣ. ಆಟೋದಲ್ಲ ನೋಡ್ದೆ ನೀವನ್ನ? ದುಡ್ಡಿನ ಬೆಲೆ ಏನಾದ್ರು ಗೊತ್ತೇ ನಿಮಗೆ? ನೋಡು, ಟೈಮ್ ಕರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ ಹೋದ್ರೆ ಬಸ್ ಸಿಗುತ್ತೆ. ಆಟೋದಲ್ಲಿ ಹೋಗೋದು ತಪ್ಪುತ್ತೆ. ಸರಿ ತಗೊಳ್ಳೆ, 100 ರೂಪಾಯಿ ಕೊಡೆ. ಸರಿ ರೀ, ವಯಸ್ಸಿಗೆ ಬಂದಿರೋ ಹುಡುಗನ್ನ ಯಾಕ್ರಿ ಹೀಗ್ ಬೈತೀರಾ? ನಾನೇನ್ ಮಾಡಿ ಸರೋಜ, ಈ ವಾರದಲ್ಲಿ ನನಗೂ ರಿಟೈರ್ ಆಗ್ತಾ ಇದೆ. ಅವನು ಬೇರೆ ಇನ್ನೂ ಕೆಲಸ ಸಿಗ್ಲಿಲ್ಲ. ಮುಂದೆ ನಮ್ಮ ಮನೆ ಪರಿಸ್ಥಿತಿ ಹೇಗೋ ಏನು ಅಂತ ಅದೇ ಯೋಚನೆ ಆಗಿದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಹುಟ್ಟಿಸಿದ ದೇವರು ಉಲ್ಮಾಯಿಸದೇ ಇರೋದಿಲ್ಲ. ಕೆಲಸ ಸಿಕ್ಕೇ ಸಿಗುತ್ತೆ ಬಿಡಿ. ಅದೇನು ಸಿಗುತ್ತೋ? ಇವತ್ತು ಇನ್ನೊಂದು ಇಂಟರ್ವ್ಯೂಗೆ ಅಂತ ಹೋಗಿದ್ದಾನೆ. ಅದೇನಾಗುತ್ತೋ? ಇವತ್ತಿನ ಇಂಟರ್ವ್ಯೂನಲ್ಲೂ ನಂಗೆ ಕೆಲಸ ಸಿಗಲಿಲ್ಲ ಅಷ್ಟೇ ಅಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಕೆಲಸ ಸಿಕ್ಕೇ ಸಿಗುತ್ತೆ. ಏನು ಸಿಗುತ್ತೋ ಏನೋ, ಪದೇ ಇಂಟರ್ವ್ಯೂಗೆ ಅಂತ ಅಪ್ಪನ ಹತ್ರ ದುಡ್ಡು ಕೇಳಕ್ಕೆ ಹೋದಾಗೆಲ್ಲ ನಂಗೆ ತುಂಬ ಹಿಂಸೆ ಆಗುತ್ತೆ. ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ವಿವೇಕ್. ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂದ್ರೂ ನಿಮ್ಮ ಸ್ವಾಭಿಮಾನ ನಿಮ್ಗೆ ಅಡ್ಡ ಬರುತ್ತೆ. ವಿವೇಕ್, ನನಗೊಂದು ಕೆಲಸ ಸಿಕ್ಕಿರೋ ಹಾಗೆ ನಿಮಗೂ ಒಂದು ಕೆಲಸ ಸಿಕ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾವಿಬ್ರು ಮದುವೆನಾಗ್ಬೋದು. ನಾಳೆ ಡೆಲ್ ಕಂಪ್ನಿಲಿ ಇಂಟರ್ವ್ಯೂ ಇದೆ, ಅದ್ರಲ್ಲಿ ಕೆಲಸ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ ಅಂತಲೇ ಆಶಿಸೋಣ.
ಶಾಮು ಶಾಮು, ಏನು? ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನಷ್ಟೊಂದು ದೀರ್ಘವಾಗಿ ಯೋಚನೆ ಮಾಡ್ತಾ ಇದೀಯಾ? ಇನ್ನೇನಿರುತ್ತೋ ಶ್ರೀನಿವಾಸ, ನಾಳೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ. ನನ್ನ ಮಗನಿಗೂ ಇನ್ನೂ ಕೆಲಸನೇ ಸಿಕ್ಕಿಲ್ಲ. ನಮ್ಮ ಮನೆ ದೋಣಿ ಮುಳುಗ್ತಾ ಇದೆ ಅಂತ ಭಯ ಆಗ್ತಾ ಇದೆ. ಅವನು ಕೆಲಸಕ್ಕೆ ಸೀರಿಯಸ್ ಟ್ರೈ ಮಾಡ್ತಿದ್ದಾನಲ್ವಾ, ನನಗೆ ಕೆಲಸ ಸಿಕ್ಕರೆ ಎಲ್ಲ ಸರಿ ಹೋಗುತ್ತೆ. ಅದು ಏನು ಸರಿ ಹೋಗುತ್ತೋ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಪರಿಸ್ಥಿತಿ ನಿನ್ಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಯಾಕೆ ಭಯ ಪಡ್ತೀಯ? ಮುಂದೇನೋ ಆಗುತ್ತೆ ಅಂತ. ನಿನಗೆ ತೊಂದರೆ ಆದರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ನಾನು ನಿನ್ನ ಸಹಾಯಕ್ಕೆ ಬರ್ತೀನಿ. ನಡಿ ಹೊರಡೋಣ. ನೀನು ಮನೆಗೆ ಸರಿಯಾದ ಟೈಮ್ ಹೋಗ್ಲಿಲ್ಲ ಅಂದರೆ ನಿನ್ನ ಹೆಂಡತಿಗೂ ಆತಂಕ ಆಗುತ್ತೆ. ರೀ, ಮನೆಯೆಲ್ಲ ಹುಡುಕ್ತೆ, ನೀವ್ ನೋಡಿದ್ರೆ ಇಲ್ಲಿದ್ದೀರಾ? ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ಬೇಕು? ಸುಮ್ಮನೆ ರೆಸ್ಟ್ ತಗೋಬಾರ್ದಾ? ರೆಸ್ಟ್ ತಗೊಳ್ಳಿ ಅಂತಾನೆ ಸರ್ಕಾರದವರು ರಿಟೈರ್ಮೆಂಟ್ ಕೊಟ್ಟಿರೋದು. ನಾನು ಮನೇಲಿ ಸುಮ್ಮನೆ ರೆಸ್ಟ್ ತಗೊಳ್ಳಿ ಅಂತ ಕುತ್ಕೊಂಡ್ರೆ ರೆಸ್ಟ್ ಹಿಡಿದು ಬಿಡ್ತೀನಿ. ಅದಕ್ಕೆ ಈ ಕೆಲಸ ಮಾಡ್ಬೇಕಾ? ಮತ್ತಿನ್ನೇನೆ, ನಮ್ಮನೆ ಕೆಲಸ ಮಾಡೋದು ತಪ್ಪೇನಿದೆ? ಕೆಲಸಗಳು ಮಾಡೋದೇ ಸ್ವಲ್ಪ ನನಗೂ ಒತ್ತು ಕಳೆಯುತ್ತೆ. ಕೆಲಸ ಇಲ್ಲ ಅಂದ್ರೆ ಬೇಜಾರು ಕಮ್ಮಿ ಆಗುತ್ತೆ. ಅಮ್ಮ, ಸ್ವೀಟ್ ತಗೊಳ್ಳಿ. ಅಪ್ಪ, ಸ್ವೀಟ್ ತಗೊಳ್ಳಿ. ಒಂದು ಹ್ಯಾಪಿ ನ್ಯೂಸ್. ಏನು ಅಂತ ಹ್ಯಾಪಿ ನ್ಯೂಸು? ನಿನ್ನೆ ರಿಟೈರ್ಮೆಂಟ್ ಆಗಿ ಮನೇಲಿ ನಿಂತ ದಂಪಿಟ್ಟು ಹೋಗಿ ಕುತ್ಕೊಂಡಿದ್ದೀನಿ ಅಂತ ಮನ್ಸಕ್ಕೆ ಸ್ವೀಟ್ ತಗೊಂಡ್ಬಿಡ್ತಾ ಇದೆಯಾ? ರೀ, ಅವನೇನೋ ಸಂತೋಷದಿಂದ ಸ್ವೀಟ್ ತಂದ್ಕೊಟ್ರೆ ಯಾಕ್ರಿ ಹಾಗೆ ಅವಮಾನ ಮಾಡ್ತೀರಾ? ಅದೇನಂತ ಸಂತೋಷದ ವಿಷಯ? ಅದೇನು ಅಂತ ಅವನಿಗೆ ಎಲ್ಲ ಕೇಳು. ಎಲ್ಲಂತ ಕಾಚಿಂಗ್ ಇಂಟರ್ವ್ಯೂ ಹೋಗಿದ್ದಾಗ ಅದೇ ಕೆಲಸ ಸಿಕ್ಕಿದೆ ಅಂತ ಇನ್ಫಾರ್ಮ್ ಮಾಡ್ತೀನಿ. ಅಪ್ಪ, ನನ್ನ ತಿಂಗಳಿಗೆ ಎಷ್ಟು ಗೊತ್ತಾ ಸಂಬಳ? 36,000. ತುಂಬ ಸಂತೋಷನಪ್ಪ. ಏನೋ ದೇವ್ರ ದಯಿಂದ ಕೆಲಸ ಅಂತ ಒಂದು ಆಯ್ತಲ್ಲ. ಸರೋಜ, ನಾನು ಈಗಲೇ ಹೋಗಿ ವಿವೇಕಾನಂದದಲ್ಲಿ ದೇವ್ರ ಒಂದು ಅರ್ಚನೆ ಮಾಡ್ಕೊಂಡು ಬರ್ತೀನಿ. ಹಾಗೆ ಶ್ರೀನಿವಾಸ ನೋಡ್ಕೊಂಡು ಬರ್ತೀನಿ. ಆಗ್ಲಿ ರೀ. ಏನು ಆಗ್ಲಿಂದ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ಹೋಗೋನು ಕಾಫಿನ ತಿಂಡಿನ ತಗೊಂಡು ಕೊಡು, ನಾನು ಹಿಂಗೆ ಬರ್ತೀನಿ. ನೋಡಿದ್ಯಾ ವಿವೇಕ, ನಿಮ್ಮ ಅಪ್ಪಂಗೆ ಎಷ್ಟು ಸಂತೋಷ ಆಗಿದೆ ನಿನಗೆ ಕೆಲಸ ಸಿಕ್ತು ಅಂತ. ಕೆಲಸ ಸಿಕ್ತು ಅಂತ ಸಂತೋಷ ಪಡೋದು, ಕೆಲಸ ಸಿಗದೇದಾಗ ಹೀಯಾಳ್ಸೋದು, ಅವ್ರ ಸಂತೋಷಕ್ಕೆ ಕಾರಣ ನಾನಲ್ಲ. ನನಗೆ ಬರೋ ಸಂಬಳ 36,000 ರೂಪಾಯಿ. ಅವ್ರು ಹೋಗ್ತೆ ನನಗೆ ಗೊತ್ತಿಲ್ವಾ? ಶ್ರೀನಿವಾಸ, ನಿಂತ್ಕೊಳ್ಳ. ಶ್ರೀನಿವಾಸ, ದೇವ್ರ ಪ್ರಸಾದ ತಗೊಳ್ಳೋ. ಶಾಮು, ಏನಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಮೊದಲೇ ನಿಂಗೆ BP ಇದೆ, ಅದೇನು ವಿಷಯ ಅಂತ ನಿಧಾನಕ್ಕೆ ಹೇಳು. ಶ್ರೀನಿವಾಸ, ನನ್ನ ಮಗನಿಗೆ ಕೆಲಸ ಸಿಕ್ಬಿಡ್ತು ಕಣೋ. ಅದು ಎಲ್ಲಿ ಗೊತ್ತಾ? ಡೆಲ್ ಕಂಪ್ನಿಲಿ. ತಿಂಗಳಿಗೆ ಎಷ್ಟು ಗೊತ್ತಾ ಸಂಬಳ? 36,000 ಕಣೋ. ನನ್ನ 32 ವರ್ಷ ಸರ್ವಿಸ್ನಲ್ಲಿ ಕೊನೆಗೆ ನನ್ನ ರಿಟೈರ್ಮೆಂಟ್ ಟೈಮಲ್ಲಿ ನಾನು ಡ್ರಾ ಮಾಡ್ತಾ ಇದ್ದಿದ್ದು ಬರೀ 12,000 ಸಂಬಳ. ಆದರೆ ನನ್ನ ಮಗ ಇವತ್ತು ನನಗಿಂತ 3ರಷ್ಟು ಸಂಬಳ ಜಾಸ್ತಿ ತೊಗೊಂಡು ಬರ್ತಾ ಇದ್ದಾನೆ. ಎಷ್ಟು ಸಂಬಳ ಗೊತ್ತಾ? 36,000. ಕೊನೆಗೆ ದೇವ್ರು ನಮ್ಮ ಕೈದಿದ್ದೀನಿ. ಸಂತೋಷನಪ್ಪ. ಅದೇನೋ ಮೊನ್ನೆ ನೀನು ನಮ್ಮ ಸಂಸಾರ ದೋಣಿ ಮುಳುಗೋಯ್ತು, ನಮ್ಮ ಮುಂದಿನ ಭವಿಷ್ಯದ ಕತೆ ಏನಂತ ಚಿಂತೆ ಮಾಡ್ತಿದ್ದೆ. ಇನ್ನೇನು ಮತ್ತೆ, ನನಗೂ ಕೆಲಸದಿಂದ ರಿಟೈರ್ಡ್ ಆಗ್ತಿತ್ತು, ಅವನಿಗೂ ಕೆಲಸ ಇರಲಿಲ್ಲ. ಟೆನ್ಷನ್ ಆಗದೆ ಇರುತ್ತೇನೋ. ಅಂತೂ ಒಳ್ಳೇದಾಯ್ತಲ್ಲ ಬಿಡು. ವಿವೇಕನ ಮದುವೆ ಮಾಡಿ ಬರೋ ಸೊಸೆಗೆ ನಿಮ್ಮ ಮನೆ ಜವಾಬ್ದಾರಿ ವಹಿಸ್ಬಿಟ್ಟು ನೀನು ಸರೋಜ ಮೊಮ್ಮಕ್ಕಳು ಆಡ್ಸ್ಕೊಂಡು ನೆಮ್ಮದಿಯಾಗಿದ್ಬಿಡಿ. ನನಗೂ ಅದೇ ಆಸೆ ಕಣೋ. ಆದರೆ ನಮ್ಮ ವಿವೇಕನ ಮದುವೆಗೂ ಮುಂಚೆ ಅಂಜನಾಪುರ ಲೇಔಟ್ನಲ್ಲಿರೋ ಸೈಟ್ನಲ್ಲಿ ಮೊದಲು ಮನೆ ಕಟ್ಟಿ ಆಮೇಲೆ ವಿವೇಕನ ಮದುವೆ ಮಾಡಿದ್ರಾಯ್ತು. ಅಂತೂ ಒಂದು ಒಳ್ಳೆ ಆಲೋಚನೆ ಮಾಡಿದ್ಯಾ. ನಿನ್ಗೇನಾದರೂ ಹಣದ ಅವಶ್ಯಕತೆ ಬಂದರೆ ಹೇಳು, ನಾನು ಕೊಡ್ತೀನಿ. ಹಣದ ಅವಶ್ಯಕತೆ ಏನು ಬರಲ್ಲ ಬಿಡು. ಹೇಗಿದ್ರು ಸೈಟ್ಗೆ ಅಂತ ಕಟ್ಟಿದ ಲೋನ್ ಅಮೌಂಟು ಕ್ಲಿಯರ್ ಆಗಿದೆ. ಇನ್ನೇನು ಗ್ರ್ಯಾಜುಯಿಟಿ PF ಅಂತ
ಆಫೀಸ್ ಕಡೆಯಿಂದ ಒಂದು 8 ಲಕ್ಷ ಬರೋದಿದೆ, ಅಷ್ಟ್ರಲ್ಲಿ ಕಟ್ಸಿದ್ರಾಯ್ತು. ಹಾಗೂ ಸಾಲಿಲ್ಲ ಅಂದರೆ ನಮ್ಮ ವಿವೇಕನ ಹೆಸರಲ್ಲಿ ಲೋನ್ ತೆಗ್ಸಿದ್ರಾಯ್ತು ಬಿಡು. ಅವನಿಗೋ 36,000 ಸಂಬಳ, ಯಾವ ಬ್ಯಾಂಕ್ ತಾನೇ ಲೋನ್ ಕೊಡಲ್ಲ ಅಂತಾರೆ. ಏನೋ ಅಂತೂ ನಿಮ್ಮ ಧೋಣಿ ತಡ ಸೇರ್ತಿದ್ದಲ್ಲ, ಅದೇ ನನಗೆ ಸಂತೋಷ. ನೋಡು ತಿರ್ಗಾ ನೀನು ನನ್ನ ಬಗ್ಗೆ ತಮಾಷೆ ಮಾಡ್ತಾ ಇದೀಯ. ಇಲ್ಲ ಕಣೋ, ಸುಮ್ಮನೆ ಹೇಳಿದೆ. ನೀ ಸಂತೋಷವಾಗಿದ್ರೆ ನನಗೂ ಸಂತೋಷ ಅಲ್ವೇನಾ? ಸರ್ 100 ರೂಪೀಸ್ ಚೇಂಜ್ ಮಿಕ್ಕಿದೆ ಸರ್. 100 rupees. ಓಕೆ ಸರ್. ಈಸ್ ದ ಚೇಂಜ್. ಥ್ಯಾಂಕ್ ಯು ಸರ್. ಅಂತೂ ಒಳ್ಳೆ ಪಾರ್ಟಿ ಕೊಡ್ಸಿದೆ ಗುರು, ಥ್ಯಾಂಕ್ಸ್ ಅಮ್ಮ. ಇಂಥ ಸ್ಮಾಲ್ ಪಾರ್ಟಿಗೆ ಯಾಕೋ ಥ್ಯಾಂಕ್ಸ್. ಏನು ಫುಡ್ ಪಾರ್ಟಿನ 1900 ರೂಪಾಯಿ ಬಿಲ್ ಆಗಿದೆಯಲ್ಲೋ? ಇಟ್ ಈಸ್ ನಾಟ್ ಎ ಬಿಗ್ ಡೀಲ್ ಮ್ಯಾನ್. ಇದೊಂದು ಆಫ್ಟರ್ ಆಲ್ ಸ್ಮಾಲ್ ಅಮೌಂಟ್. ಹೌದು ಬಿಡಮ್ಮ, 100 ರೂಪಾಯಿನೇ ಟಿಪ್ಸು ಅಂತ ಬಿಟ್ಮೇಲೆ ಅದು ನಿನಗೆ ಚಿಕ್ಕ ಅಮೌಂಟೆ. ಮುಂಚೆ ನೋಡಿದ್ರೆ ಅಪ್ಪನ್ಗೆ ಎದ್ರುಕೊಂಡು 6 ಗಂಟೆಗೆಲ್ಲ ಮನೆ ಸೇರಿಬಿಡ್ತಿದ್ದೆ. ಇವಾಗ ನೋಡಿದ್ರೆ ಎಷ್ಟೊತ್ತು ಬೇಕಾದ್ರೂ ನಮ್ಮ ಜೊತೆ ಇರ್ತೀಯ. ಕೆಲವು ಸಾರಿ ಲೇಟ್ ಆದ್ರೆ ಮನೆಗೆ ಹೋಗಲ್ಲ. ನೋಡಮ್ಮ, ಅವಾಗ ಅಂದ್ರೆ ನಮ್ಮ ಅಪ್ಪ ದುಡಿತಾ ಇದ್ರು, ಅವ್ರು ಹೇಳ್ದಂಗೆ ನಾನು ಕೇಳಬೇಕಾಗಿತ್ತು. ಇವಾಗ ನಾನು ದುಡಿತಾ ಇದ್ದೀನಿ. ನಾನು ಎಷ್ಟೊತ್ತಿಗೆ ಹೋದ್ರೂ ನಡೆಯುತ್ತೆ, ಏನು ಮಾಡಿದ್ರು ನಡೆಯುತ್ತೆ. ದಿಸ್ ಈಸ್ ರೆವಲ್ಯೂಷನ್ ಆಫ್ ಮನಿ. ಊಟ ಮಾಡಿದ್ದೆ ನೀವು, ಹಾಗೆ 10 ಗಂಟೆ ಆಗ್ತಾ ಬಂತು. ಅವನು ಬದಲಿಗೆ ಹೊಡಿಬೋದು ಮೋಟ ಮಾಡೋಣ. ಓ ಬಂದಲ್ಲ. ಯಾಕಪ್ಪ ಲೇಟು? ಲೇಟ್ ಆದ್ರೆ ಏನಾಯ್ತು? ಯಾಕೋ ಹೀಗೆ ಮಾತಾಡ್ತೀಯಾ? ಮುಂಚೆ ಎಲ್ಲ 6 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಿದ್ದೆ. ಅವಾಗಂದ್ರೆ ಕೆಲಸ ಇರಲಿಲ್ಲ, ಅಪ್ಪಂಗೆ ಎದುರ್ಕೊಬೇಕಾಗಿತ್ತು. ಇವಾಗ ಯಾಕೆ ಎದುರ್ಕೊಂಡಿದ್ದೆ? ಅಮ್ಮ, ನಾನು ಮಲಿಕೊಂತೀನಿ, ಊಟ ಆಚೆನೆ ಆಯ್ತು. ನಾವಿಬ್ರು ನಿಮ್ಗೋಸ್ಕರ ಕಾಯ್ತಿದ್ವಲ್ಲೋ. ಸರಿ ಬಿಡು, ಇವ್ರು ನಿನ್ ಜೊತೆ ಏನೋ ಮಾತಾಡ್ಬೇಕಂದ್ರೆ. ಏನಂತೆ ಅದು? ಅದೇ ಕಣ, ಅಂಜನಾಪುರಲ್ಲಿ ಇವತ್ತು ಸೈಟ್ ತಗೊಂಡಿದ್ವಲ್ಲ, ಅದು ಮನೆ ಕಟ್ಸೋಣ ಅಂತ. ಅದಕ್ಕೆ ನಾನೇನು ಮಾಡಲಿ? ಯಾಕೋ ಹೀಗೆ ಮಾತಾಡ್ತೀಯಾ? ನಾವ್ ಈ ಮನೆ ಕಟ್ತಿರೋದು ನಿಮ್ಗೋಸ್ಕರ ತಾನೆ. ಅವ್ರ ಹತ್ರ 8 ಲಕ್ಷ ಇದೆ, ಆ ದುಡ್ಡು ಯಾವುದಕ್ಕೂ ಸಾಕಾಗಲ್ಲ. ನೀನೊಂದು 6 ಲಕ್ಷ ಲೋನ್ ಮಾಡಿಸ್ಕೊಟ್ರೆ ಮನೇನ ಕಂಪ್ಲೀಟ್ ಮಾಡಿಸ್ಬೋದು. ನಾನೇ ಲೋನ್ ಮಾಡಿಸ್ಲಿ? ಅದು ನೀವು ಮನೆ ಕಟ್ಸ್ತಿರೋದು, ಅದು ಸಿಟಿಯಿಂದ 25 ಕಿಲೋಮೀಟರ್ ದೂರ ಇರೋ ಕನಕಪುರ ರೋಡ್ನಲ್ಲಿ. ನಾನು ಕೆಲಸ ಮಾಡ್ತಿರೋದು ವೈಟ್ ಫೀಲ್ಡ್ನಲ್ಲಿ, ಅದಕ್ಕೂ ನನ್ನ ಆಫೀಸ್ಗೆ ತುಂಬ ದೂರ ಇದೆ. ನೀವು ಬೇಕಾದ್ರೆ ಅಲ್ಲಿ ಮನೆ ಕಟ್ಸ್ಕೊಂಡು ಹೋಗಿ, ನಾನು ಅಲ್ಲಿ ಬರಲ್ಲ. ವೈಟ್ ಫೀಲ್ಡ್ ಹತ್ರ ಇರೋ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ ತಗೊಳ್ಳೋಕ್ಕೆ ಲೋನ್ ಅಪ್ಲೈ ಮಾಡಿದ್ದೀನಿ. ಸಾಕು, ನಾನು ನಿಮ್ಮ ಹತ್ರ ಹೇಗಿದ್ದು. ಏನಪ್ಪ ಆವಾಗಲೇ ನೋಡ್ತಾ ಇದ್ದೀನಿ, ಏನೋ ಗಹನವಾಗಿ ಯೋಚನೆ ಮಾಡ್ತಾ ಇದೆಯಾ? ಎಲ್ಲಿಗೆ ಬಂತು ನಿನ್ನ ಮನೆ ಕಟ್ಸೋ ವಿಷಯ? ಶ್ಯಾಮು, ಯಾಕೋ ಶ್ಯಾಮು, ಮತ್ತೇನಾದರೂ ಸಮಸ್ಯೆ ಆಯ್ತೇನೋ?
ಏನಂತ ಹೇಳ, ನಾನು ಮನೆ ಕಟ್ಸೋ ಮಾತಾಡಿದ್ರೆ ಅವ್ನು ಮನೆ ಬಿಟ್ಟು ಹೋಗೋ ಮಾತಾಡ್ತಾ ಇದ್ದೆ. ಅದಕ್ಕೆ ನಾನು ಹೇಳಿದ್ದು ಅವನಿಗೊಂದು ಮದುವೆ ಮಾಡು ಅಂತ. ಹಾಗಿದ್ರು ನಿನ್ನ ಹೆಂಡತಿ ಅಣ್ಣನ ಮಗಳು ಒಬ್ಳು ಇದ್ದಾಳೆ ಅಂತಿದ್ದಲ್ವಾ, ಅವಳ ಜೊತೆ ಮದುವೆ ಮಾಡು, ಆಗ ಅವ್ನು ಸರಿ ಹೋಗ್ತಾನೆ. ಆದರೆ ಅವನು ಆ ಹುಡುಗಿನ ಒಪ್ಕೊಂತಾನೋ ಇಲ್ವೋ ಅನ್ಸುತ್ತೆ. ನಿಮಗೂ ಹಾಗೆ ಅನ್ಸುತ್ತೆ, ಯಾಕೆಂದರೆ ಅವನಿಗಾಗಲೇ ಬೇರೆ ಹುಡುಗಿ ಜೊತೆ ಓಡಾಡ್ತಿದ್ದಾನೆ. ಆ ಹುಡುಗಿ ನಮ್ಮ ಧರ್ಮದೊಳಲ್ಲ, ಕ್ರಿಶ್ಚಿಯನ್ ಸ್ಟೆಲಾ ಅಂತ. ಬೇಗ ನಿಮ್ಮ ಬಾಮೈದನ ಮಗಳ ಜೊತೆ ನಿಮ್ಮ ಮಗನ ಮದುವೆ ಏರ್ಪಾటు ಮಾಡು, ಇಲ್ಲಾಂದರೆ ಅವನು ನಿನ್ನ ಕೈ ತಪ್ಪು ಹೋಗ್ತಾನೆ. ವಿವೇಕ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ನಿಮ್ಗೆ ಒಳ್ಳೆ ಕೆಲಸನೂ ಸಿಕ್ಕಿದೆ, ಒಳ್ಳೆ ಸಂಬಳನೂ ಬರ್ತಿದೆ, ಮತ್ತೆ ಯಾಕೆ ಈ ಟೆನ್ಷನ್? ಬೇಗ ನಮ್ಮಿಬ್ಬರ ಮದುವೆ ವಿಷಯನ ನಿಮ್ಮ ತಂದೆ ಜೊತೆ ಮಾತಾಡಿ. ನೋಡಿ, ನಾನು ಕ್ರಿಶ್ಚಿಯನ್ ಆದರೂ ನಿಮ್ಮ ತಂದೆ ತಾಯಿ ನನ್ನ ಸೊಸೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರೆ ಅವ್ರನ್ನೇ ನನ್ನ ಅಪ್ಪ ಅಮ್ಮ ಅಂತ ಮಾಡ್ತೀನಿ. ಯಾಕಂದರೆ ನಾನೊಬ್ಳ ಅನಾಥೆ. ನೀನೇನು ಅವ್ರ ಸೇವೆ ಮಾಡೋ ಅವಶ್ಯಕತೆನೂ ಇಲ್ಲ. ನಮ್ಮಿಬ್ಬರ ಮದುವೆಗೆ ಅವ್ರ ಪರ್ಮಿಷನ್ ಬೇಕಾಗಿಲ್ಲ. ಏನು ಹೇಳ್ತಿದ್ದೀರಾ? ಮದುವೆ ಮುಂಚೆ ಅವರ ಒಪ್ಪಿಗೆನು ಬೇಕಂತಿದ್ರಿ. ಹಾಗಂದ್ರೆ ನನ್ನ ಕೆಲಸ ಇರಲಿಲ್ಲ, ನನ್ನನ್ನು ಅವ್ರು ಸಾಕ್ತಾ ಇದ್ರು. ಈಗ ನಾನು ಅವ್ರನ್ನ ಸಾಕ್ತಾ ಇದ್ದೀನಿ. ನನ್ನ ಹಂಗಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ನನ್ನ ಮಾತನ್ನ ಅವ್ರು ಕೇಳಲೇಬೇಕು. ಯಾಕೆ ವಿವೇಕ್ ನಿಮ್ಮ ತಂದೆ ತಾಯಿ ಬಗ್ಗೆ ಈ ರೀತಿ ಮಾತಾಡ್ತೀರಾ? ನೋಡಿಸ್ತಲ್ಲ, ನಿನಗೆ ಅವರಿಬ್ಬರ ಬಗ್ಗೆ ಸಿಂಪತಿ ಬೇಡ. ನಾವಿಬ್ರು ಮದುವೆ ಆದರೆ ನಮ್ಮ ಅಪ್ಪ ಅಮ್ಮ ಮೇಲೆ ಇರಲ್ಲ. ನಾನು ವೈಟ್ ಫೀಲ್ಡ್ ಹತ್ರ ಒಂದು ಫ್ಲ್ಯಾಟ್ನ ಪರ್ಚೇಸ್ ಮಾಡಿದ್ದೀನಿ. ನಾವಿಬ್ರು ಮದುವೆ ಆದಮೇಲೆ ಅಲ್ಲೇ ಇರೋದು. ಹಾಗೆ ಮಾಡಬೇಡಿ ವಿವೇಕ್. ನಾವು ಆ ಮನೆಗೆ ಹೋದರೆ ನಿಮ್ಮ ತಂದೆ ತಾಯಿ ಗತಿ ಏನು? ಅವ್ರನ್ನು ನಮ್ಮ ಜೊತೆಲೇ ಕರ್ಕೊಂಡು ಹೋಗೋಣ, ಅವರು ನಮ್ಮ ಜೊತೆಲೇ ಇರಲಿ. ಡೋಂಟ್ ಟ್ರೈ ಟು ಅಡ್ವೈಸ್ ಮೀ. ನಾನು ಹೇಳ್ದಷ್ಟು ಮಾಡು. ಯಾಕ್ರಿ ಏನೋ ಯೋಚನೆ ಮಾಡ್ತೀವಾಗಿದೆ? ನಿದ್ದೆ ಬರಲಿಲ್ವಾ? ನಿನ್ನೆ ವಿವೇಕ್ ಹಾಗೆ ನಡ್ಕೊಂಡಿದ್ದಕ್ಕೆ ಮನ್ಸಿಗೆ ಬೇಜಾರಾಯ್ತಾ? ಬೇಜಾರಾಗಿದೆಯೋ ನಿಜ. ಇವತ್ತು ವಿವೇಕನ ಬಗ್ಗೆ ಇನ್ನೂ ಒಂದು ವಿಷಯ ಕೇಳಿದೆ. ಅದು ನಿಮ್ಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇನ್ರಿ ಅಂತ ವಿಷಯ? ಇವತ್ತು ಶ್ರೀನಿವಾಸಯ್ಯ ಸಿಕ್ಕಿದ್ದ. ಬೇಗ ನಿಮ್ಮ ಮಗನಿಗೊಂದು ಮದುವೆ ಮಾಡಿಬಿಡಿ. ಅಯ್ಯೋ, ಅದನ್ನ ಅವ್ರೇನ್ ಹೇಳೋದು? ನಮ್ಮ ಅಣ್ಣನ ಮಗಳ ವೀಣನ ವಿವೇಕ್ ತಂದ್ಕೊಂಡ್ರಾಯ್ತು. ಸರೋಜ, ನೀನು ಅನ್ಕೊಂಡಾಗಿ ಏನೂ ನಡೆಯಲ್ಲ. ಈಗಾಗಲೇ ಅವನು ಸ್ಟೆಲ್ಲಾ ಅನ್ನೋ ಒಂದು ಕ್ರಿಶ್ಚಿಯನ್ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅಂತ ಶ್ರೀನಿವಾಸಯ್ಯ ಹೇಳಿದ. ಸಮಾಧಾನ ಮಾಡ್ಕೋ ಸರೋಜ. ಈಗ ಅವ್ನು ಪ್ರೀತಿಸಿರೋ ಹುಡುಗಿ ಸ್ಟೆಲ್ಲಾ ಜೊತೆ ನಾವು ಮದುವೆ ಮಾಡಬೇಕು. ಅಲ್ಲ ರೀ, ನಮ್ಮ ಅಣ್ಣನ್ಗೆ ನಿನ್ ಮಗಳನ್ನೇ ಸೊಸೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಲ್ರಿ. ನೀನ್ ನಿಮ್ಮ ಅಣ್ಣನ್ ಮಾತು ಕೊಟ್ಟಿದ್ಯಾ ಅಂತ ನಮ್ ವಿವೇಕನ ಇಚ್ಛೆ ವಿರುದ್ಧ ಮದುವೆ ಮಾಡಕ್ಕಾಗತ್ತಾ? ಹಾಗಂತ ಆ ಕ್ರಿಶ್ಚಿಯನ್ ಹುಡುಗಿ ಜೊತೆ ಇವನು ಮದುವೆ ಮಾಡಕ್ಕಾಗತ್ತಾ? ಹಾಗೆ ಮಾಡಿದ್ರೆ ಈ ಸಮಾಜದಲ್ಲಿ ನಮಗ್ ಬೆಲೆ ಇರುತ್ತಾ? ನಮ್ಮ ಇಂಟ್ರೆಸ್ಟ್ರಿಗೆಲ್ಲ ಹೇಗ್ರಿ ಮುಖ ತೋರಿಸೋದು? ನಾವು ಅವ್ರಿಗೆಲ್ಲ ಹೆದರ್ಕೊಂಡು ನಮ್ಮ ಮಗನ ಮದುವೆ ಮಾಡದೆ ಹೋದ್ರೆ ಅವ್ನು ನಮ್ಮ ಕೈ ತಪ್ಪು ಹೋಗ್ತಾನೆ ಅಷ್ಟೇ. ಅದಕ್ಕೆ ಅವ್ನು ಲವ್ ಮಾಡಿರೋ ಹುಡುಗಿನ ಅವ್ನು ಮದುವೆ ಮಾಡೋಣ. ಅವನು ನಮ್ಮ ಜೊತೆನೇ ಇರ್ತಾನೆ. ನಮಗೆ ತಾನೇ ಬೇರೆ ಯಾರಿದ್ದಾರೆ?
ಅವನು ಸಂತೋಷವಾಗಿದ್ರೆ ನಮಗೂ ನೆಮ್ಮದಿ ಅಲ್ವಾ? ಅಮ್ಮ ಅಮ್ಮ ಏನಪ್ಪ ವಿವೇಕ್, 2 ದಿನದಿಂದ ಎಲ್ಲೋಗಿದ್ದೆ? ಮನೆಗೆ ಬರ್ಲಿಲ್ವಲ್ಲ? ಅಮ್ಮ ನೆಕ್ಸ್ಟೆಲ್ಲ ಜೊತೆ ಮದುವೆ ಆಯ್ತು. ಏನು ಮದ್ವೆ ಮಾಡ್ಕೊಂಡ್ಯಾ? ನಮಗೂ ಹೇಳ್ದೆ ಮದ್ವೆ ಮಾಡ್ಕೊಂಡಿದ್ಯಾ? ನಾವೇನ್ ನಿಮ್ ಬಾಗ್ ಸತ್ತೋಗಿದ್ದೀವೇನೋ? ಅಷ್ಟೆಲ್ಲ ಜೊತೆ ಮದುವೆ ಆಗ್ತೀನಿ ಅಂದ್ರೆ ನೀವು ಮದುವೆ ಮಾಡ್ತಿದ್ರಾ? ಅವಳು ಕ್ರಿಶ್ಚಿಯನ್. ಅದು ಅಲ್ಲದೆ ನಮ್ಮ ಮಗನ ಮದುವೆ ಆಗು ಅಂತ ಪೀಡಿಸ್ತಾ ಇದೆ. ಅಲ್ಲ ಕಣ, ನಾನು ನಿಮ್ಮಪ್ಪ ನಿನ್ನ ಎಷ್ಟು ಪ್ರೀತಿಸ್ತೀವಿ ಗೊತ್ತೇನೋ. ಅಪ್ಪ ನಿನ್ ಮದ್ವೆನ ಅಷ್ಟೆಲ್ಲ ಜೊತೆನೆ ಮಾಡೋದಕ್ಕೆ ಒಪ್ಕೊಂಡಿದ್ರು, ನನ್ನೂ ಒಪ್ಸಿದ್ರು. ನೀನ್ ನೋಡಿದ್ರೆ ಹೀಗ್ ಮಾಡ್ಬಿಟ್ಟಿಯಲ್ಲೋ. ಒಪ್ಪಿಸ್ದೆ ಏನ್ ಮಾಡ್ದ? 36,000 ರೂಪಾಯಿ ಸಂಬಳ ಬರುತ್ತಲ್ಲ, ಅದೆಲ್ಲಿ ಕೈ ತಪ್ಪೋಗ್ಬೇಕು ಅಂತ ಒಪ್ಪಿಸ್ಲೇಬೇಕು. ಅಯ್ಯೋ ಪಾಪಿ, ಏನೋ ಮಾತಾಡ್ತಿದ್ಯಾ ನಿಮ್ ತಂದೆ ಬಗ್ಗೆ? ನೀನ್ ಹೀಗ್ ಮಾತಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನಿನ್ ಮಗು ಆಗಿದ್ದಾಗ್ಲೇ ಸಾಯಿಸ್ಬಿಡ್ತಿದ್ದೆ. ನಿಮ್ಮಿಬ್ಬರ ಬಗ್ಗೆ ನನ್ಗೆ ಗೊತ್ತಿಲ್ವ? ನಿಮ್ಮಿಬ್ರಿಗೆ ನನ್ನ ಪ್ರೀತಿನೇ ಇಲ್ಲ. ಅದಕ್ಕೆ ನಾನು ಮದುವೆ ಆದ್ಮೇಲೆ ಅಷ್ಟೆಲ್ಲ ನೀವು ಕರ್ಕೊಂಡೇ ಬರಲಿಲ್ಲ. ನಾನು ವೈಟ್ ಫೀಲ್ಡ್ ಅಲ್ಲಿ ಒಂದು ಫ್ಲಾಟ್ನ ಪರ್ಚೇಸ್ ಮಾಡಿದ್ದೀನಿ. ನಾವಿಬ್ರು ಅಲ್ಲೇ ಇರ್ತೀವಿ. ನನ್ನ ಸಹಿತ ಮಾತಾಡ್ತಿದ್ದೀರ ನೀವು? ನನ್ನ ಬಾಕಿ ಹೋದ್ರೆ ನೀವು ಸತ್ತಂಗೆ. ನೀವು ಸಾಯ್ತಾ ಇದ್ರೆ ನೀವು ಬಾಯಿ ಬಂದು ನೀರು ಬಿಡಲ್ಲ. ನೀವು ಸತ್ತರೆ ನಿಮ್ ಕರ್ಮ ಮಾಡಲ್ಲ. ನಿನ್ನ ಮಗ ಮನೆ ಬಿಟ್ಟು ಹೋದ ವಿಷಯ ಕೇಳಿ ತುಂಬ ಬೇಜಾರಾಯಿತು. ಅವನು ಹಾದಿ ತಪ್ಪದೇ ಇರಲಿ ಅಂತ ಅವನ ಹತ್ರ ಸ್ವಲ್ಪ ಸ್ಟ್ರಿಕ್ಟಾಗಿ ನೋಡ್ಕೊಳ್ತಿದ್ದೆ. ಆದರೆ ಅವ್ನು ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾವಿಷ್ಟೆಲ್ಲ ಮಾಡಿದ್ದು ಅವನಿಗೋಸ್ಕರ ತಾನೆ. ಅವನಿಗೊಂದು ಸ್ವಾರ್ಥನೇ ಮುಖ್ಯ ಆಯಿತು. ನಮ್ಮನ್ನೆಲ್ಲ ಕಡೆಗಣಿಸ್ಬಿಟ್ಟು ಹೊರಟೋದ್ನಲ್ಲ. ಮಕ್ಕಳು ಚಿಕ್ಕವರಾಗಿದ್ದಾಗ ಅವ್ರನ್ನ ನಾವು ಎತ್ಕೊಂಡಾಗ ಅವ್ರು ನಮ್ಮ ಎದೆಗೊದ್ರೆ ಏನೋ ಒಂದು ರೀತಿ ಸಂತೋಷ ಆಗುತ್ತೆ. ಆದರೆ ಈ ಇಳಿ ವಯಸ್ಸಿನಲ್ಲಿ ಅವ್ರು ನಮ್ಮನ್ನು ಒದ್ದು ಹೋದರೆ ತಡ್ಕೊಳ್ಳೋ ಚೈತನ್ಯನೇ ನಮಗಿರಲ್ವಲ್ಲ. ಮಕ್ಕಳು ದೊಡ್ಡವರಾದ್ಮೇಲೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋದೇ ತಪ್ಪ. ಹೌದು, ನಾನು ಯಾರ ಮೇಲೆ ನಿರೀಕ್ಷೆ ಇಟ್ಕೊಳ್ಳೋದು ಭಾರಿ ತಪ್ಪು ಕಣ. ಏನು ಆಶಾವಾದಿಯಾಗಿದ್ದವನು ನೀನು ಈ ರೀತಿ ಮಾತಾಡ್ತಾ ಇದೆಯಾ? ಹೌದು, ನಾನು ನನ್ನ ಮಕ್ಕಳ ಮೇಲೆ ನಿರೀಕ್ಷೆ ಇಟ್ಟು ತುಂಬ ಚೆನ್ನಾಗಿ ಓದಿಸ್ದೆ. ಒಬ್ಬ ಡಾಕ್ಟ್ರು, ಇನ್ನೊಬ್ಬ ಇಂಜಿನಿಯರ್, ಇಬ್ಬರು ಅಮೇರಿಕಾದಲ್ಲಿ ಸೆಟ್ಲು ಆದರು. ಆವಾಗ ನನ್ನ ಹೆಂಡತಿನೂ ಅಲ್ಲಿಗೆ ಬನ್ನಿ ಅಂತ ಕರೀತಾ ಇದ್ರು. ಬೆಳೆದೂರು ನಮ್ಮನೆ ಬಿಟ್ಟು ಹೋಗೋಕ್ಕಾಗದೆ ನಾನು ಇಲ್ಲೇ ಉಳ್ಕೊಂಡೆ. ನನ್ನ ಹೆಂಡ್ತಿನೋ ನನ್ನ ಮಾತು ಕೇಳದೆ ತುಂಬ ಆಸೆ ಪಟ್ಟು ಅಲ್ಲಿ ಹೋದ್ಲು. ಅವರು ಮನೆ ಕೆಲಸದವ್ರಿಗಿಂತ ಕೀಳಾಕಂಡ್ರು. ಅವ್ರ ಕಾಟ ತಡಿಲಾರ್ದೆ ವಾಪಸ್ ಬಂದು ತಾನು ಪ್ರೀತಿಯಿಂದ 2 ಕಣ್ಣಾಗಿ ಸಾಕಿದ್ದ ಅವ್ನ ಮಕ್ಕಳೇ ಈ ರೀತಿ ಮಾಡೋಲ್ಲ ಅನ್ನೋ ಕುರುನಿಂದ ಸತ್ತು ಹೋದ್ಲು. ಅವಳೇ ಎದ್ದ ಮೇಲೆ ಮೈಸೂರಿದ್ದು ನಾನೇ ಮಾಡಲಿ, ಅಲ್ಲಿ ಇದ್ಬತ್ತು ಆಸ್ತಿನೆಲ್ಲ ಮಾರಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆದ. ಶ್ರೀನಿವಾಸ, ಮನಸ್ಸಿನಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡು ಒಂದ್ಸರ್ತಿನೂ ನನ್ನ ಹತ್ರ ಹೇಳ್ಕೊಳ್ಳಿಲ್ವಲ್ಲ. ನಾನು ಕಷ್ಟ ಅಂತ ಬಂದಾಗೆಲ್ಲ ನನ್ನ ಕಷ್ಟನ ದೂರ ಮಾಡಿ ನೀನು ಮಾತ್ರ ಏನೂ ಆಗದೆ ಇರೋನ್ ಹಾಗೆ ಯಾವಾಗಲೂ ಸಂತೋಷವಾಗಿರ್ತಿದ್ದೆ. ಹೌದು, ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿಲ್ವಾ, ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶ್ವರಿ ಕದಾಚನ ಅಂತ. ಅಂದರೆ ನಿನ್ನ ಕರ್ತವ್ಯ ನೀನು ಸರಿಯಾಗಿ ಮಾಡು, ಫಲಾಫಲವನ್ನು ನನಗೆ ಬಿಡು ಅಂತ. ನಾನು ಹಾಗೆ ಬದುಕ್ತಾ ಇದ್ದೀನಿ. ನೀನು ಅಷ್ಟೇ, ನಿನ್ನ ಕರ್ತವ್ಯನ ಸರಿಯಾಗಿ ಪಾಲಿಸಿದ್ಯಾ. ಫಲಾಫಲದ ಅಪೇಕ್ಷೆ ಇಟ್ಕೋಬೇಡ. ನಿನ್ನ ಮಕ್ಕಳ ವಿಷಯದಲ್ಲಿ ನಿನ್ನ ಆಸೆಯಿಂದಿದ್ದೆ, ಅದು ನಿರಾಸೆ ಆಯಿತು. ಅನಾಥಾಶ್ರಮದ ಮಕ್ಕಳಿಗೆ ದಾನ ಮಾಡ್ತಾ, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾ ಯಾವುದೇ ಅಪೇಕ್ಷೆ ಇದ್ದ ಬದುಕು ನಿನ್ನ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ. ನಾವು ನಮ್ಮ ಮನೆ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಅಂತ ಕೂಡಿಡ್ತೀವಿ. ಆದರೆ ಗಾದೆನೇ ಇಲ್ವಾ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ನಾವು ದಾನ ಮಾಡೋದ್ರಲ್ಲೇ ಜೀವನ ಕಳೆಯೋಣ, ಸಾರ್ಥಕತೆ ಪಡೆಯೋಣ. ನಾವು ಬದುಕಿದ್ದಾಗ ಸತ್ ಹಣಿಗಳ ಥರ ಬದುಕೋಕ್ಕಿಂತ ಸತ್ ಮೇಲೂ ಬದುಕಬೇಕು. ಅದೇ ನಮ್ಮ ಜೀವನದ ಸಾರ್ಥಕತೆ.
ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನ್ನ ಕರ್ತವ್ಯವನ್ನು ನೀನು ಮಾಡ್ತಾ ಹೋಗು, ಫಲಾಫಲಗಳನ್ನ ನನಗೆ ಬಿಡು. हर घड़ी बदल रही है रूप जिंदगी, छाँव है कभी कभी है धूप जिंदगी. Something, 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 something. Something, something, there is something. Come on! Hey! Underlono undi something. అర్థం కాని ఏదో ఫీలింగ్ లో లో తాగున్నాం, నో నో నథింగ్ అంటున్నాం, ఆరా కాసి ఆరా తీసి ఇట్టే బయట పెట్టనా. ఆజా ఆజా తుझे हजार बार పిలిచినా కదా, సునా సరోజా आजा रे आजा, जवाब डाले दुखा करे खुदा. आजा आजा तुझे हजार बार दर्शना कदा, सुनो सरोजा आजा रे आजा, जवाब डाले दुखा करे खुदा. ವೈದ್ಯರ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ತಗೊಳಕ್ಕೆ ಒಂದು ಪ್ಲಾಟ್ಫಾರ್ಮ್ ತಗೊಳಕ್ಕೆ